ಮೊನ್ನೆ ಬುಧವಾರ ರಾತ್ರಿ 8 ಗಂಟೆ ಸುಮಾರಿಗೆ ಬನಶಂಕರಿ ಮೆಟ್ರೋ ಸ್ಟೇಷನ್ಗೆ ಅಂದರೆ ಬಿಡಾಡಿ ದನವೊಂದು ಸ್ಟೇಷನ್ನ ಒಳಭಾಗಕ್ಕೆ ನುಗ್ಗಿರುವಂಥದ್ದು. ಸದ್ಯ ನಾನೀಗ ಆ ಒಂದು ಬಿಡಾಡಿ ದನ ಏನು ನುಗ್ಗಿತ್ತು, ಆ ದನ ನುಗ್ಗಿದ್ದಂತಹ ಮೆಟ್ರೋ ಸ್ಟೇಷನ್ನ ಹೊರಭಾಗದಲ್ಲಿದ್ದೀನಿ. ಈ ಒಂದು ಮಾರ್ಗ ಏನಿದೆ ಅಂದರೆ ಈ ಒಂದು ಎಂಟ್ರಿ ಏನಿದೆ, ಈ ಒಂದು ಎಂಟ್ರಿಯ ಮೂಲಕವಾಗಿ ಆ ಒಂದು ಬಿಡಾಡಿ ದನ ಸ್ಟೇಷನ್ನ ಒಳಗೆ ನುಗ್ಗಿತ್ತು. ಒಳಗೆ ನುಗ್ಗಿದ ನಂತರದಲ್ಲಿ ಪ್ರಯಾಣಿಕರು ಸಾಕಷ್ಟು ಆತಂಕಗೊಂಡಿದ್ದರು. ಕಾರಣ ಏನಂತ ಹೇಳಿದ್ರೆ ಮೆಟ್ರೋ ಸ್ಟೇಷನ್ ಕೂಡ ಆತಂಕಗೊಂಡಿದ್ದರು. ಕೆಲವೊಬ್ಬರು ವಿಡಿಯೋವನ್ನು ಮಾಡಿಕೊಂಡು ಅಂದರೆ ನಮ್ಮ ಮೆಟ್ರೋದಲ್ಲಿ ಪ್ರಯಾಣ ಮಾಡಲಿಕ್ಕೆ ಅಂದರೆ ಹಸು ಕೂಡ ಆಗಮಿಸಿದೆ ಅನ್ನುವಂಥ ಒಂದು ಟ್ರೋಲ್ಗಳನ್ನು ಕೂಡ ಮಾಡ್ತಿದ್ದಾರೆ. ಈ ವಿಡಿಯೋ ಈಗಾಗಲೇ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ಕೂಡ ನೋಡಿ ಸ್ನೇಹಿತರೆ, ಇದು ಇವತ್ತು ನಮ್ಮ ಪತ್ರಿಕಾ ರಂಗ ಅಥವಾ ಮಾಧ್ಯಮ ಲೋಕದ ನಿಜವಾದ ಹಣೆ ಬರ ಇದು, ಆಯಿತಾ. ನಮ್ಮಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಈ 3 ಅಂಗಗಳು ಏನಿದ್ದಾವೆ, ಇವುಗಳು ಮಾಡೋ ತಪ್ಪನ್ನು ಎತ್ತಿ ಹಿಡಿದು ಸರಿಪಡಿಸೋವಂಥದ್ದೇ ಪತ್ರಿಕಾ ರಂಗದ ಕೆಲಸ ಅಂತ ನಾವು ಅಂದ್ಕೊಂಡಿದ್ವಿ. ಹಿಂದೆ ಇದ್ದಂಥ ಪತ್ರಿಕೋದ್ಯಮಿಗಳು ನಿಜವಾಗ್ಲೂ ಮಾಡ್ತಿದ್ದ ಕೆಲಸ ಅದೇ. ಆದರೆ ಇವತ್ತಿನವರು ಮಾಡ್ತಾ ಇರೋ ಕೆಲಸ ಇದು. ಇವ್ರಿಗೆ ಏನನ್ನು ರಿಪೋರ್ಟ್ ಮಾಡಬೇಕು, ಏನನ್ನು ಬಿಡಬೇಕು ಅನ್ನೋದೇ ಗೊತ್ತಿಲ್ಲ ಇವ್ರಿಗೆ, ಆಯಿತಾ. ಮೆಟ್ರೋದ ಒಳಗಡೆ ಬಂದಿರೋದು ಹುಲಿ ಅಲ್ಲ, ಸಿಂಹ ಅಲ್ಲ, ಆನೆ ಅಲ್ಲ, ಬಂದಿರೋದೊಂದು ಹಸು. ಅದು ನಿಮ್ಮೆಲ್ಲರ ನಡುವೆ ಓಡಾಡ್ತಾ ಇರೋ ಒಂದು ಹಸು. ತಪ್ಪಿ ಎಲ್ಲೋ ಒಂದು ಏನೋ ಬಾಳೆಹಣ್ಣು ಏನೋ ಒಂದು ಸಿಪ್ಪೆ ನೋಡಿರುತ್ತೆ, ಬಂದಿರುತ್ತೆ, ಆಯ್ತು. ಅದನ್ನು ಓಡಿಸಿದ್ರೆ ಮುಗಿದೋಯ್ತು. ಅದನ್ನು TV9 ಒಂದು ಬಂದುಬಿಟ್ಟು ಅದನ್ನು ಒಂದು ರಿಪೋರ್ಟು ನ್ಯೂಸ್ ಅಂತ ಏನು ವೀರಪ್ಪನ ಬಂದಿರೋದಲ್ಲಿ, ವೀರಪ್ಪ ಸದೋಗಿಯಾಗಿದೆ. ಏನನ್ನು ನ್ಯೂಸ್ನ ಮಾಡಬೇಕು ಗೊತ್ತಿಲ್ವಾ? ಹಿರಿಯ ಪತ್ರಿಕೋದ್ಯಮಿಗಳ ಹತ್ರ ಹೋಗಿ 1 ವರ್ಷ ಟ್ರೈನಿಂಗ್ ತೊಗೊಳ್ಳಿ, ಏನನ್ನು ಮಾಡಬೇಕು ನಾವು ಅಂತ. ಇವತ್ತಿಗೂ ಬನ್ನಿರಿ ಹೊರಗಡೆ ತೋರಿಸ್ತೀನಿ. ಎಷ್ಟು ಜನಗಳು ಊಟಕ್ಕೆ ಅಂದರೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡ್ತಿದ್ದಾರೆ, ನಿಲ್ಲೋದಕ್ಕೆ ಮನೆ ಇಲ್ಲದೆ ಅವ್ರ ಬಗ್ಗೆ ಮಾಡಿ. ಅದನ್ನು ಮಾಡಿಬಿಟ್ಟು ನೀವು ಪತ್ರಿಕೋದ್ಯಮಿಗಳು, ನಿಜವಾದ ಪತ್ರಿಕೋದ್ಯಮಕ್ಕೆ ಒಂದು ಗೌರವ ಕೊಡಿ. ಅದು ಬಿಟ್ಬಿಟ್ಟು ಈ ಥರ ಸಿಲ್ಲಿ ಮ್ಯಾಟ್ರ್ಗಳಿಗೆಲ್ಲ ಬಂದ್ಬಿಟ್ಟು ಮೈಕ್ ಹಿಡ್ಕೊಂಡು ಏನೋ ದನ ಬಂದ್ಬಿಡ್ತು, ಹಸ ಬಂದ್ಬಿಡ್ತು, ನಾಯಿ ಬಂದ್ಬಿಡ್ತು, ಇದನ್ನೆಲ್ಲ ಒಂದು ವೀಡಿಯೋನೇನ್ರಿ ಇದು? ನೀವೆಲ್ಲ ನಾಚಿಕೆ ಆಗ್ಬೇಕು ನಿಮಗೆ. TV9 ಅವರು ಅದೇ ಹೇಳ್ತಿರಲ್ಲ, ನ್ಯೂಸ್ನ ಏನು ಮಾಡಬೇಕು, ಏನು ನ್ಯೂಸ್ನ ಕೊಡಬೇಕು ಜನಗಳಿಗೆ ಅಂತ ಫಸ್ಟ್ ತಿಳ್ಕೊಳ್ರಿ, ಬೇಸಿಕ್ಕು. ಅದು ಗೊತ್ತಿಲ್ಲ ಅಂತಂದರೆ ನೀವು ಇನ್ನೇನಕ್ಕೆ ಬರ್ತೀರಾ ಇಲ್ಲಿಗೆ? ನ್ಯೂಸ್ನ ಕೊಡ್ತೀರಾ ಅಂತ. ನ್ಯೂಸ್ನ ಪ್ರತಿಯೊಂದು ನಮ್ಮ ಜನಕ್ಕೆ ಸಿಗಬೇಕಾಗಿರೋದು ಏನು, ಇವತ್ತು ಕನ್ನಡ ಶಾಲೆಗಳು ಮುಚ್ಕೊತಾ ಇದ್ದಾವೆ, ಹಾಸ್ಪಿಟಾಲಿಟಿಗಳಿಲ್ಲ ನಮ್ಮಲ್ಲಿ, ಜನಗಳು ಆರೋಗ್ಯ ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಮೂಲಭೂತ ಸೌಕರ್ಯ ಇಲ್ಲ, ನೀರು ಸಿಗ್ತಾ ಇಲ್ಲ. ಇಂಥದ್ರ ಬಗ್ಗೆ ವಿಡಿಯೋ ಮಾಡಿರಿ, ಇಂಥದ್ರ ಬಗ್ಗೆ ನ್ಯೂಸ್ಗಳನ್ನ ಮಾಡಿ. ನಾಚಿಕೆ ಆಗ್ಬೇಕು ನಿಮಗೆ. ಹಸು ಹೋಯ್ತು, ಅದು ಮತ್ತೆ ಹೇಳ್ತಾನೆ ಟ್ರ್ಯಾಕ್ ಮೇಲೆ ಹೋಗುತ್ತಂತೆ, ಟ್ರ್ಯಾಕ್ ಹತ್ರ ಹೋಗ್ಬಿಟ್ರೆ ಅಂತೆ. ಏನು ಟಿಕೆಟ್ ತೊಗೊಳುತ್ತೆ ಹಸ ಹೋಗ್ಬಿಟ್ಟು? ಅವನು ಸಿಲ್ಲಿ ಆಗಿರೋ ನ್ಯೂಸ್ಗಳನ್ನೆಲ್ಲ ಮಾಡೋದಲ್ಲದೆ ಸಿಲಿಯಾಗಿ ಮಾತಾಡ್ತಾರೆ. ಏನೋ ಬಾಳೆಹಣ್ಣು ಸಿಪ್ಪೆನೋ ಏನೋ ನೋಡಿರುತ್ತೆ, ಹಸು ಒಳಗಡೆ ಬಂದಿರುತ್ತೆ, ಅದನ್ನು ಓಡಿಸಿದ್ರೆ ಮುಗ್ದೋಯ್ತು. ಅದನ್ನು ಒಂದು ವೀಡಿಯೋನ, ಅದು ಒಂದು ನ್ಯೂಸ್. ಅದು ನಾಚಿಕೆ ಆಗಲ್ವಾ? ಒಂದು ರಿಪೋರ್ಟ್, ಒಂದು ಏನು TV9 ಅಂತ ಒಂದು ಚಾನಲಲ್ಲಿ ಈ ಥರದ ನ್ಯೂಸ್ಗಳೆಲ್ಲ ಬರುತ್ತೇನ್ರಿ? ನಾಚಿಕೆ ಆಗ್ಬೇಕು ನಿಮಗೆ.